ಎಲ್ಲರಿಗೂ ಇವತ್ತಿನ ವ್ಲಾಗಿಗೆ ತಮಗೆಲ್ಲ ಸ್ವಾಗತ. ಇದು ನ್ಯೂ ಇಯರ್ ವ್ಲಾಗ್ ಆ್ಯಂಡ್ ಒನ್ಸ್ ಅಗೇನ್ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಸೊ ಈ ವ್ಲಾಗಲ್ಲಿ ನಾನು ನ್ಯೂ ಇಯರ್ ಸೆಲೆಬ್ರೇಷನನ್ನು ಶೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ನ್ಯೂ ಇಯರ್ಗೆ ಅಂತಲೇ ಈ ಡ್ರೆಸ್ಸನ್ನು ವೇರ್ ಮಾಡಿದ್ದೀನಿ. ಸೊ ಇದು ಕೂಡ ನ್ಯೂ ಡ್ರೆಸ್ಸೇ ಆಗಿದೆ. ಸೊ ಇವಾಗ ಇಲ್ಲಿ ಟೇಬಲ್ ಡೆಕೋರೇಷನನ್ನು ಮಾಡ್ತಾ ಇದ್ದೀನಿ. ಸೊ ಇವಾಗ ಜಸ್ಟ್ ಏನಿಲ್ಲ, ಇಲ್ಲಿ ಈ ಥರ ಫ್ಲವರ್ ಪಾಟ್ಸ್ ಇದ್ದಾವೆ ರೆಡಿಮೇಡು. ಸೊ ಅವುಗಳನ್ನು ಇಡ್ತಾ ಇದ್ದೀನಿ. ಸೊ ನಾವು ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಬಿಕಾಸ್ ಆದ್ಯ ಮತ್ತು ನಾನು, ಅಪ್ಪಾಜಿ, ಅಮ್ಮ ಮತ್ತು ನಮ್ಮ ಮನೆಯವರು ಅಷ್ಟೇ ಇದ್ದೀವಿ. ಗೋಲು ಕೂಡ ಊರಿಗೆ ಹೋದ. ಸೊ ವೀಕೆಂಡಲ್ಲಿ ಮಾತ್ರ ಬರೋದು ಅಣ್ಣ, ಅತ್ತಿಗೆ ಮತ್ತು ಗೋಲು. ಸೊ ಹಾಗಾಗಿ ಇವಾಗ ನಾವು ಜಸ್ಟ್ 3-4 ಜನ ಮಾತ್ರ ಇದ್ದೀವಿ. ಸೊ ಹಾಗಾಗಿ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿಬಿಟ್ಟು ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ನಮ್ಮ ಮನೆಯವರು ಜಸ್ಟ್ ಇವಾಗ ತಾನೇ ಬಂದು ಕೂತಿದ್ದಾರೆ. ಆ್ಯಂಡ್ ಇವಾಗ ಇಲ್ಲಿ ನಾನು ಟೇಬಲ್ ಡೆಕೋರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಆದ್ಯ ಅವಳ ಫ್ರೆಂಡ್ಸನ್ನು ಕರೀಲಿಕ್ಕೆ ಹೋಗಿದ್ದಾಳೆ. ಸೊ ಮಕ್ಕಳಿಗೆ ಸೆಲೆಬ್ರೇಷನ್ ಅಂದರೆ ತುಂಬಾ ಖುಷಿ ನೋಡಿ. ಅವಳಿಗಂತೂ ಕೇಕ್ ಕಟ್ ಮಾಡೋದಂದರೆ ತುಂಬಾ ಇಷ್ಟ. ಸೊ ನನ್ನ ಬರ್ತ್ಡೇ ಇದೆಯಾ ಮಮ್ಮಿ ಅಂತ ಕೇಳ್ತಾ ಇದ್ಲು. ಇಲ್ಲ ಅಮ್ಮ, ನ್ಯೂ ಇಯರ್ ಅಂತ ಅಂದ್ಕೂಡಲೇ ಫ್ರೆಂಡ್ಸನ್ನೆಲ್ಲ ಕರೀಲಿಕ್ಕೆ ಹೋಗ್ತಾ ಇದ್ದಾಳೆ. ಸೊ ಹೋಗಿ ಬಂದಳು ನೋಡಿ ಅವಳ ಫ್ರೆಂಡ್ಸನ್ನು ಕರ್ಕೊಂಡು. ಸೊ ಅವಳ ಫ್ರೆಂಡು ಇವಳು ಅರ್ಥ ಅಂತ ನನಗೆ ಚಾಕ್ಲೇಟ್ ಕೊಟ್ಟಳು ನ್ಯೂ ಇಯರ್ ವಿಶ್ ಮಾಡಿಬಿಟ್ಟು. ಆ್ಯಂಡ್ ಇವಾಗ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ. ಸೊ ಇಲ್ಲಿ ಅಪ್ಪಾಜಿ ಅಮ್ಮ ಈ ಮಕ್ಕಳ ಜೊತೆಗೆ ಕೇಕ್ ಕಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಕೇಕ್ ನೋಡಿ ತುಂಬಾ ಚೆನ್ನಾಗಿದೆ. ಇದು ಬಾದಾಮ್ ಫ್ಲೇವರ್ದು. ಸೊ ಇಲ್ಲಿ ಅಜ್ಜ ಅಜ್ಜಿ ಜೊತೆಗೆ ಆದ್ಯ ಕೇಕ್ ಕಟ್ ಮಾಡ್ತಾ ಇದ್ದಾಳೆ. ಸೊ ಈ ರೀತಿ ಆಯಿತು ನೋಡಿ ನಮ್ಮದು ನ್ಯೂ ಇಯರ್ ಸೆಲೆಬ್ರೇಷನ್ನು. ಆ್ಯಂಡ್ ನಿಮ್ಮದೆಲ್ಲ ಹೇಗಾಯಿತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈ ಒಂದು ಸೆಲೆಬ್ರೇಷನ್ ತಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಕೊನೆಯಲ್ಲಿ ಇವಾಗ ನಮ್ಮ ಮನೆಯವರು ನನಗೆ ಕೇಕ್ ತಿನ್ನಿಸ್ತಾ ಇದ್ದಾರೆ. ಸೊ ನಂತರ ನಾನು ಕೂಡ ಅವ್ರಿಗೆ ಕೇಕ್ ತಿನ್ನಿಸ್ದೆ. ಸೊ ಈ ರೀತಿ ಆಯಿತು ನೋಡಿ ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ನು. ತಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಒನ್ಸ್ ಅಗೇನ್ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಆ್ಯಂಡ್ ಈ ಹೊಸ ವರ್ಷ ತಮ್ಮ ಬಾಳಲ್ಲಿ ಹರುಷವನ್ನು ತರಲಿ, ತಾವು ಅಂದ್ಕೊಂಡಿರುವಂಥ ಎಲ್ಲ ಕೆಲಸಗಳು ನೆರವೇರಲಿ ಅಂತ ಹಾರೈಸ್ತೀನಿ. ಆ್ಯಂಡ್ ತಾವು ಕೂಡ ಅದೇ ರೀತಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್ ಬಾಯ್.